ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ಯೋಜನೆಯ ಭಾಗವಾಗಿ ನಿನ್ನೆ ಅಂದರೆ ಜೂನ್ 25ರಂದು ನಭಕ್ಕೆ ಹಾರಿದ್ದಾರೆ. ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ ಕಡೆಗೂ ನಭಕ್ಕೆ ಚಿಮ್ಮಿದ್ದಾರೆ. 41 ವರ್ಷಗಳ ನಂತರ ಭಾರತದ ಮತ್ತೊಬ್ಬ ಗಗನಯಾನಿ ಅಂತರಿಕ್ಷಕ್ಕೆ ಯಶಸ್ವಿಯಾಗಿ ಜಿಗಿದಿದ್ದಾರೆ. ಆಕ್ಸಿಯಂ 4 ಅಂತರಿಕ್ಷ ಕಾರ್ಯಕ್ರಮದ ಭಾಗವಾಗಿ ಶುಭಾಂಶು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದತ್ತ ಬುಧವಾರ ಯಶಸ್ವಿಯಾಗಿ ಪಯಣ ಬೆಳೆಸಿದ್ದಾರೆ. ವಿವಿಧ ತಾಂತ್ರಿಕ ಕಾರಣಗಳಿಂದಾಗಿ ಈ ಯೋಜನೆಯ ಉಡಾವಣೆ 6 ಬಾರಿ ಮುಂದಕ್ಕೆ ಹೋಗಿತ್ತು. ಗಗನಯಾತ್ರಿಗಳಿರುವ ಡ್ರ್ಯಾಗನ್ ಬಾಹ್ಯಾಕಾಶ ಕೋಶವನ್ನು ಹೊತ್ತ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಫ್ಲಾರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಭಕ್ಕೆ ಭಾರತೀಯ ಕಾಲಮಾನದ ಪ್ರಕಾರ ಜೂನ್ 25ರ ಮಧ್ಯಾಹ್ನ 12:01 ನಭಕ್ಕೆ ಚಿಮ್ಮಿತು. ಅದು ಸುಮಾರು 28 ಗಂಟೆಗಳ ಬಳಿಕ ಅಂದರೆ ಜೂನ್ 26ರ ಸಂಜೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಜೋಡಣೆಯಾಗಲಿದೆ. ಶುಭಾಂಶು ಅವರೊಂದಿಗೆ ಪೋಲ್ಯಾಂಡ್ ಹಾಗೂ ಹಂಗೇರಿಯ ಗಗನಯಾನಿಗಳಿದ್ದಾರೆ. ಅವರ ಸುರಕ್ಷತೆಯ ಜವಾಬ್ದಾರಿ ಶುಭಾಂಶು ಅವರ ಮೇಲಿದೆ. 14 ದಿನಗಳವರೆಗೂ ಬಾಹ್ಯಾಕಾಶದಲ್ಲಿರುವ ಗಗನಯಾನಿಗಳು ನಭದಲ್ಲಿ 60ಕ್ಕೂ ಹೆಚ್ಚು ಪ್ರಯೋಗಗಳನ್ನು ಕೈಗೊಳ್ಳಲಿದ್ದಾರೆ. ಯುದ್ಧ ವಿಮಾನದ ಪೈಲಟ್ ಆಗಿರುವ ಶುಭಾಂಶು 2000 ಗಂಟೆಗಳ ಹಾರಾಟದ ಅನುಭವ ಹೊಂದಿದ್ದಾರೆ. ಶುಭಾಂಶು ಅವರ ಅಸಾಧಾರಣ ಕೊಡುಗೆಯನ್ನು ಪರಿಗಣಿಸಿ ವಾಯುಸೇನೆಯು 2024ರಂದು ಅವರಿಗೆ ಗ್ರೂಪ್ ಕ್ಯಾಪ್ಟನ್ ಆಗಿ ಪ್ರಮೋಷನ್ ನೀಡಿತು. ಭೂಮಿಯಿಂದ ಗಗನಯಾನಿಗಳನ್ನು ಕರೆದೊಯ್ದು ಸುರಕ್ಷಿತವಾಗಿ ಭೂಮಿಗೆ ಮರಳಿ ತರುವುದು ಶುಭಾಂಶು ಅವರ ಜವಾಬ್ದಾರಿಯಾಗಿದೆ. ರಾಕೆಟ್ ಉಡಾವಣೆಯ ಸಂದರ್ಭದಲ್ಲಿ ಶುಭಾಂಶು ಅವರ ತಂದೆ ತಾಯಿ ಪತ್ನಿ ಉಡಾವಣೆಯ ಕೇಂದ್ರದಲ್ಲಿದ್ದು ಶುಭಾಂಶು ಅವರಿಗೆ ಶುಭ ಹಾರೈಸಿದರು. ನಭಕ್ಕೆ ಉಡಾವಣೆಯಾದ 10 ನಿಮಿಷದಲ್ಲಿ ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ ಅವರು ಭೂಮಿಗೆ ಸಂದೇಶ ಕಳಿಸಿದ್ದಾರೆ. ಬಾಹ್ಯಾಕಾಶ ನೌಕೆಯು ಭೂಮಿಯಿಂದ 200 ಕಿಲೋಮೀಟರ್ ಎತ್ತರದಲ್ಲಿನ ಕಕ್ಷೆ ತಲುಪಿದ ಬಳಿಕ ಮಾತನಾಡಿದ ಅವರು, ನನ್ನ ಆತ್ಮೀಯ ದೇಶವಾಸಿಗಳಿಗೆ ನಮಸ್ಕಾರ. ಕ್ಯಾ ಕಮಾಲ್ ಕಿ ರೈಡ್ ಥಿ. ಇದು ಉತ್ತಮ ಸವಾರಿಯಾಗಿತ್ತು. 41 ವರ್ಷಗಳ ಬಳಿಕ ಮಾನವ ಸಹಿತ ಬಾಹ್ಯಾಕಾಶ ಯಾನಕ್ಕೆ ಭಾರತ ಮರಳಿದೆ ಎಂದು ಹೇಳಿದ್ದಾರೆ. ಭೂಮಿಯನ್ನು ನಾವು ಸೆಕೆಂಡಿಗೆ 7.5 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಿದ್ದೇವೆ. ಭಾರತದ ತ್ರಿವರ್ಣ ಧ್ವಜ ನನ್ನ ಭುಜದ ಮೇಲಿದೆ. ನಿಮ್ಮೆಲ್ಲರ ಪರವಾಗಿ ನಾನಿಲ್ಲಿದ್ದೇನೆ ಎಂದು ಶುಭಾಂಶು ಹೇಳಿದ್ದಾರೆ. ಆಕ್ಸಿಯಂ 4 ಯಶಸ್ವಿಯಾಗಿ ಉಡಾವಣೆಯಾಗಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಗಗನಯಾನಿ ಶುಭಾಂಶು ಶುಕ್ಲಾ ಅವರು ಭಾರತದ 140 ಕೋಟಿ ಜನರ ಆಶಯ, ಆಕಾಂಕ್ಷೆ ಹಾಗೂ ಭರವಸೆಗಳನ್ನು ಹೊತ್ತು ತೆರಳಿದ್ದಾರೆ. ಭಾರತ, ಹಂಗೇರಿ, ಪೋಲೆಂಡ್ನ ಗಗನಯಾನಿಗಳು ಕೈಗೊಂಡಿರುವ ಈ ಪ್ರಯಾಣ ಯಶಸ್ವಿಯಾಗಲಿ ಎಂದು ಪ್ರಧಾನಿ ಶುಭ ಹಾರೈಸಿದ್ದಾರೆ. ಪ್ರಧಾನಿಯವರೊಂದಿಗೆ ಕೇಂದ್ರ ಸಂಪುಟ ಸಹ ಶುಭ ಕೋರಿದೆ. ಇದು ಈ ದಿನದ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.